ಗುಜ್ಜಲ್ ನಾಗರಾಜ್ ಅವರಿಗೆ ಮುಂಬರುವ ಬಳ್ಳಾರಿ ಲೋಕಸಭಾ ಎಸ್ಟಿ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಅವರ ಅಭಿಮಾನಿ ಬಳಗದ ಮುಖಂಡ ಸತ್ಯನಾರಾಯಣ ಮಾಸ್ತಿಯವರು ಅಭಿಪ್ರಾಯಪಟ್ಟರು. ಅವರು ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ 30 ವರ್ಷಗಳಿಂದ ನಾಗರಾಜ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷದ ರೂವಾರಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪರಾಜಿತರಾಗಿರ್ತಾರೆ. ಮತ್ತು ಕಳೆದ ಬಾರಿ ಅವರು MP ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ ಹೈಕಮಾಂಡಿಂದ ಅವರಿಗೆ ಒಂದು ಅವಕಾಶ ಮುಂದೆ ನಿಮಗೂ ಇದೆ ಅಂತೇಳಿ ಅವರಿಗೆ ಒಂದು ಭರವಸೆಯ ಮೇರೆಗೆ ಅವರು ಉಗ್ರಪ್ಪ ಸಾಹೇಬ್ರ ಪರವಾಗಿ ಎಲ್ಲ ಒಂದು ಮುಖಂಡರ ಜೊತೆ ಸೇರಿಕೊಂಡು ಅವರು ಸಹ ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿರ್ತಾರೆ. ಈಗ ನಮ್ಮ ಬೇಡಿಕೆ ಏನಂದರೆ, ಗುಜ್ಜಲ್ ನಾಗರಾಜ್ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾದಂಥ ನಾವು ಕೇಳೋದೇನೆಂದರೆ, ಗುಜ್ಜಲ್ ನಾಗರಾಜ್ ಅವರು ಸ್ಥಳೀಯರಾಗಿದ್ದಾರೆ. ಇಲ್ಲೇ ನಮ್ಮ ವಿಜಯನಗರ ಜಿಲ್ಲೆಯ ಅವರು ನೆಲೆಸ್ತಿರ್ತಾರೆ. ಮತ್ತು ಅವರು ವಕೀಲರ ವೃತ್ತಿಯನ್ನು ಆರಂಭಿಸಿದ್ದಾರೆ. ಅವರು ವಕೀಲರ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಸಾಮಾಜಿಕ ಒಂದು ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಕೇಳೋದೇನೆಂದರೆ, ಇವ್ರನ್ನ ಪರಿಗಣಿಸಿ ಸ್ಥಳೀಯರು ಆಗಿರತಕ್ಕಂಥ ಇವರಿಗೆ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಟಿಕೆಟನ್ನು ಕೊಡಬೇಕು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಟಿಕೆಟನ್ನು ಕೊಡಬೇಕು. ಇವ್ರನ್ನ ಜಯಶಾಲಿ ಆಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕಾರ್ಯಕರ್ತರ ಒಂದು ಕಾಂಗ್ರೆಸ್ ಒಂದು ಲೀಡರ್ಗಳ ಮತ್ತು ಕಾರ್ಯಕರ್ತರ ಒಂದು ಜವಾಬ್ದಾರಿ ಆಗಿರ್ತದೆ. ನಾವು ಅವ್ರನ್ನ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಪಡಿಸೋದೇನೆಂದರೆ, ಅವರು ಜಯಶಾಲಿಯಾಗಿ ಬರ್ತಾರೆ, ಬಹುಮತಗಳಿಂದ ಜಯಶಾಲಿಯಾಗಿ ಬರ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಅಲೆ ಜೋರಾಗಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ನಮ್ಮ ದಕ್ಷಿಣ ಭಾರತದಲ್ಲಿ, ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಭಾಳ ಜೋರಾಗಿ ತನ್ನ ವಿಜಯಶಾಲಿಯನ್ನು ಹೊಂಟಿದೆ. ಅದಕ್ಕೆ ಉದಾಹರಣೆ ಅಂದರೆ, ಮೊನ್ನೆ ತಾನೇ ನಡೆದಂಥ ತೆಲಂಗಾಣ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹುಮತದಿಂದ ಗೆದ್ದು ಅಲ್ಲಿ ಗಾದಿಯನ್ನು ಹಿಡಿದಿದೆ. ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಅದಕ್ಕೆ ಕಾರಣ ಇದೆಲ್ಲದನ್ನು ಪರಿಗಣಿಸಿ ತಾವು ಈ ಒಂದು ಯುವ ಆಸಕ್ತಿ ಇರತಕ್ಕಂಥವ್ರು ಇವರಿಗೆ ಅವಕಾಶ ಮಾಡಿಕೊಡಬೇಕು. ನೋಡಿ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ, BJPಯಲ್ಲಿ ನೋಡಿ, ಮೊನ್ನೆ ಒಂದು ಮಧ್ಯಪ್ರದೇಶ ಅಥವಾ ಯಾವುದು ರಾಜಸ್ಥಾನದಲ್ಲಿ ಮೊನ್ನೆ BJPಯವರು ಜಯಶಾಲಿ ಆದರು. ಎಲ್ಲರೂ ಏನು ಅಂದ್ಕೊಂಡಿದ್ರು, ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅಥವಾ ಇನ್ನೊಬ್ಬ ಮತ್ತೆ ಆಕಾಂಕ್ಷಿಗಳಿದ್ದರು. ಇದು ಎಲ್ಲದನ್ನು ಬಿಟ್ಟು BJPಯವರು ಏನು ತಂತ್ರ ಮಾಡಿದ್ರು, ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಂಡ್ರು. ಅದೇ ರೀತಿ ನಾನು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಇಲ್ಲಿ ರಾಜ್ಯ ನಾಯಕರಿಗೆ, ದಿಲ್ಲಿ ನಾಯಕರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ತಾವು ಕೂಡ ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಡೋದ್ರ ಮೂಲಕ